ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಆಶಾ ಉಷಾ ಕನ್ನಡ ವ್ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಸೊ ಯಾರೆಲ್ಲ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು ವಿಚಾರ ಹೇಳಬೇಕಿತ್ತು, ಏನಂದರೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನನ್ನ ಫ್ರೆಂಡ್ಸು ಎಲ್ಲರಿಗೂ ನಾನು ಲಿಂಕ್ ಶೇರ್ ಮಾಡಿದ್ದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳಿಕೊಂಡೆ. ಸೊ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನನಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ತೀನಿ. ಹಾಗೆ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ, ಎಲ್ಲರೂ ಕೂಡ ಯಾರ್ಯಾರಿಗೆ ಹೇಳಿದೆ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿದ್ದೀರಾ. ತುಂಬ ತುಂಬ ಥ್ಯಾಂಕ್ಸ್. ಸೊ ಇವತ್ತಿನ ಬ್ಲಾಗು ಒಂದು ನಾರ್ಮಲ್ ಬ್ಲಾಗ್ ಆಗಿರುತ್ತೆ, ಡೈಲಿ ಬ್ಲಾಗು. ಸೊ ಹಾಗಾದರೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಬಿಸಿಬೇಳೆ ಬಾತ್ ಮಾಡಿದ್ದೀನಿ ಮನೇಲಿ. ರೆಸಿಪಿನ ಶೂಟ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್, ಯಾಕಂದರೆ ಬೆಳಗ್ಗೆ ನನ್ನ ಹಸ್ಬೆಂಡ್ ಬೇಗ ಡ್ಯೂಟಿಗೆ ಹೋಗಬೇಕು ಮತ್ತು ಪ್ರಿಯಾಂಶಿಗೂ ಹೊರಡಿಸ್ಬೇಕಲ್ವ, ಹಾಗಾಗಿ ರೆಸಿಪಿ ಶೂಟ್ ಮಾಡೋಕ್ಕಾಗಿಲ್ಲ. ಇನ್ನೊಂದು ದಿವಸ ರೆಸಿಪಿನ ಮಾಡಿ ಹಾಕ್ತೀನಿ. ಇವತ್ತು ಬಿಸಿಬೇಳೆ ಬಾತು ತುಂಬ ಚೆನ್ನಾಗಿ ಬರುತ್ತೆ ನಾನು ಮಾಡ್ದಂಗೆ ಮಾಡಿದ್ರೆ. ಸೊ ಇನ್ನೊಂದು ದಿವಸ ನಾನು ರೆಸಿಪಿನ ಶೇರ್ ಮಾಡ್ತೀನಿ. ಇವತ್ತು ಬಿಸಿಬೇಳೆ ಬಾತ್ ನಮ್ಮ ಮನೇಲಿ ಎಲ್ಲರೂ ಫೇವ್ರೇಟ್ ಬಿಸಿಬೇಳೆ ಬಾತ್. ಏನು ತಿಂದಿ ಯಾಕಂದ ಪಿಂಚು, ಏನು ತಿಂತೈತಿ ಬಂಗಾರು? ಬಿಸಿಬೇಳೆ ಬಾತಾ? ತಿನ್ನು, ನೀಟಾಗಿ ಕೂತ್ಕೊಂಡು ತಿನ್ನಬೇಕು. ಹಾಂ, ಪ್ರಿಯಾಂಶು ಬೇಗ ತಿಂಡಿ ಮಾಡಿಕೊಂಡು 8:30ಗೆ ಹೋಗಬೇಕು ಅವನು. ಸೊ ಹಾಗಾಗಿ ಬೇಗ ತಿಂಡಿ ತಿಂತಾನೆ. ಒಂದು 7:30ಗೆ ತಿಂಡಿ ತಿಂದು ಸ್ಕೂಲ್ಗೆ ಹೋಗ್ತಾನೆ. ಮೆಣಸಿನ್ಕಾಯಿ ಎಲ್ಲ ಒಣಗಿತ್ತಲ್ಲ, ಎಲ್ಲ ರೆಡಿ ಮಾಡಿಟ್ಟಿದ್ನಲ್ಲ, ತೊಟ್ಟೆಲ್ಲ ತೆಗೆದು. ಸೊ ಅದು ಬಿಡಿಸ್ಕೊಬಂದಿದ್ದೀನಿ. ಇವಾಗೆಲ್ಲ ಹಾಕ್ತಾಯಿದ್ದೀನಿ ಬಾಕ್ಸ್ ಒಳಗಡೆ. ಅದ್ರ ಜೊತೆಗೆ ಅಕ್ಕಿ ಹಿಟ್ಟು ಮತ್ತು ರಾಗಿ ಹಿಟ್ಟು ಎರಡನ್ನೂ ಬಿಡಿಸ್ಕೊಂಡು ಬಂದೆ ಒಟ್ಟಿಗೆ. ಸೊ ನಾವು ಒಟ್ಟಿಗೆ ಒಂದು 3 kg 4 kg ಆ ರೀತಿ ಬಿಡಿಸ್ಬಿಡ್ತೀವಿ, ಯಾಕಂದರೆ ಪದೇ ಪದೇ ಮಾಡಿಸೋದಿರೋದಿಲ್ಲ ಅಂತ. ಸೊ ಮಳೆಗಾಲಕ್ಕಿಂತ ಮುಂಚೆ ಒಂದು ಸರಿ ಬಿಡಿಸ್ತೀನಿ ಮೆಣಸಿನ್ಕಾಯಿನ, ಯಾಕಂದರೆ ಬಿಸಿಲು ಸಿಗಲ್ಲ, ಆಮೇಲೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಒಂದು ಮೇ ತಿಂಗಳಲ್ಲಿ ಫಸ್ಟ್ ವೀಕಲ್ಲಿ ಒಂದು 3 kg ಮಾಡಿಸ್ತೀನಿ. ಸೊ ಅದು ನಮಗೆ ಒಂದು 2 ತಿಂಗಳು ಬರುತ್ತೆ ಅಷ್ಟೇ. 3 kg ಖಾರ ಪುಡಿ 2-3 ತಿಂಗಳು ಬರುತ್ತೆ. ಸೊ ಇವಾಗ ಖಾಲಿ ಆಗಿತ್ತು ಅವಾಗ ಮಾಡಿಸಿದ್ದು. ಸೊ ಹಾಗಾಗಿ ಎಲ್ಲ ಒಣಗಿಸಿದ್ದು ವಿಡಿಯೋ ಎಲ್ಲ ನೋಡಿದ್ರಿ ನೆನ್ನೆ. ಸೊ 2 kg ಗುಂಟೂರು, 1 kg ಬ್ಯಾಡಗಿ ಮತ್ತು ಅರ್ಧ kg ಖಾರದ ಮೆಣಸಿನ್ಕಾಯಿ ಹಾಕಿಸಿ ಬಿಡಿಸಿದ್ದೀನಿ. ನಾನು ಉರಿಯೋಕ್ಕೆ ಹೋಗಲ್ಲ ಮೆಣಸಿನ್ಕಾಯಿನ, ಡೈರೆಕ್ಟ್ ಹಂಗೆ ಚೆನ್ನಾಗಿ ಒಣಗಿದ್ರೆ ಅದನ್ನೇನು ಉರಿಯೋ ಅವಶ್ಯಕತೆ ಇರೋದಿಲ್ಲ. ಸೊ ಹಾಗಾಗಿ ಉರಿಬೇಕಾದ್ರೆ ಸ್ವಲ್ಪ ಕಪ್ಪಾಗುತ್ತೆ ಅಥವಾ ಸರಿ ಹೋಗಲ್ಲ ಅಂದ್ಬಿಟ್ಟು ನಾನು ಚೆನ್ನಾಗಿ ಬಿಸಿಲಲ್ಲೇ ಒಣಗಿಸ್ಬಿಡ್ತೀನಿ. ಸೊ ಇವಾಗ ಬಿಡಿಸ್ಕೊಬಂದಿದ್ದೀನಿ, ಅದಕ್ಕೆ ಎಲ್ಲ ಹಾಕ್ತಾಯಿದ್ದೀನಿ. ಸೊ ಈಗ 1 ನಿಮಿಷ ತೋರಿಸ್ತೀನಿ. ಸೊ ನೋಡಿದ್ದು ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ಆ್ಯಕ್ಚುಲಿ. ಮೆಣಸಿನ್ಕಾಯಿ ಪೌಡ್ರ್ ಮಾಡಿ ಇದನ್ನು ಜರಡಿ ಮಾಡ್ತೀನಿ. ಬಂದಿದ್ದ ತಕ್ಷಣ ಅದನ್ನು ಚೆನ್ನಾಗಿ ಆರಿಸ್ಬೇಕು, ಇಲ್ಲಾಂದರೆ ಬಿಸಿ ಇರುತ್ತಲ್ಲ ಕಪ್ಪಾಗಿಬಿಡುತ್ತೆ. ಚೆನ್ನಾಗಿ ಆರಿಸ್ಬಿಟ್ಟು ಹಂಗೆ ಬಾಯಿ ಓಪನ್ ಮಾಡೇ ಇಟ್ಟಿರಬೇಕು. ಅದಾದಮೇಲೆ ನೆಕ್ಸ್ಟ್ ಡೇ ನಾನು ಇದನ್ನೆಲ್ಲ ಜರಡಿ ಮಾಡಿಕೊಂಡು ತುಂಬಿಸಿದ್ದೀನಿ ಇದನ್ನು. ಸೊ ಇದು 3 kg ಇದೆ. 1 kg ಅಷ್ಟು ಇವಾಗ ಡೈಲಿ ಯೂಸ್ ಮಾಡೋದು ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ಪ್ಲಾಸ್ಟಿಕ್ ಕವರ್ ಒಳಗಡೆ ಹಾಕಿ ಅದನ್ನು ಪ್ಯಾಕ್ ಮಾಡಿ ಸ್ಟೀಲ್ ಬಾಕ್ಸಲ್ಲಿ ಇಡ್ತೀನಿ. ಸೊ ಅದಾದಮೇಲೆ ಇದು ರಾಗಿ ಹಿಟ್ಟನ್ನು ಅಷ್ಟೇ ಜರಡಿ ಮಾಡಿ ತುಂಬಿಸಿಟ್ಟಿದ್ದೀನಿ. ಸೊ ರಾಗಿ ತರಿಸ್ಕೊಳ್ತೀವಿ, ರಾಗಿನ ಕ್ಲೀನ್ ಮಾಡಿಸಿ ಅದಾದಮೇಲೆ ಬಿಡಿಸ್ತೀನಿ. ಸೊ ಇದು ರಾಗಿ ಹಿಟ್ಟು. ಅದಾದಮೇಲೆ ಇದು ಅಕ್ಕಿ ಹಿಟ್ಟನ್ನು ಅಷ್ಟೇ ಜರಡಿ ಮಾಡಿ ಇಟ್ಕೊಳ್ತೀನಿ. ಎಲ್ಲನೂ ಅಷ್ಟೇ ಹುಡಿ ಮಾಡಿಸಾದ್ಮೇಲೆ ಜರಡಿ ಮಾಡಿಬಿಟ್ಟು ಇಟ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ನಾನು ಅಷ್ಟೇ ಜರಡಿ ಮಾಡಿಸಿ ಅದಾದಮೇಲೆ ಎಲ್ಲ ತುಂಬಿಡ್ತೀನಿ. ಸೊ ಅದಕ್ಕೆ ಇವಾಗ ತುಂಬಿಡ್ತಾ ಇದ್ದೀನಿ ಒಂದು ಪ್ಲಾಸ್ಟಿಕ್ ಕವರ್ ಒಳಗೆ ಹಾಕಿ. ಮತ್ತು ರೊಟ್ಟಿಗೆ ಅಕ್ಕಿ ಹಿಟ್ಟು. ಸೊ ಅಕ್ಕಿ ಹಿಟ್ಟಂತೂ ಬೇಗ ಖಾಲಿ ಆಗಿಬಿಡುತ್ತೆ. ನಮ್ಮ ಮನೇಲಿ ಜಾಸ್ತಿ ರೊಟ್ಟಿ ಮಾಡ್ತೀವಿ ನಾವು. ಸೊ ಹಂಗಾಗಿ ಅಕ್ಕಿ ಹಿಟ್ಟನ್ನ ಬಿಡಿಸ್ದೆ. ಇವಾಗ ಬಿಸಿಲು ಬಂದಿರುತ್ತಲ್ಲ, ನಾನು ಹೆಂಗೆ ಬಿಡಿಸ್ತೀನಿ ಅಂದರೆ ಅಕ್ಕಿನ ರೇಷನ್ ಅಕ್ಕಿ ಇರುತ್ತಲ್ಲ ಅದನ್ನ ತಂದು ಅದನ್ನು ಚೆನ್ನಾಗಿ ತೊಳೆದು ಪೌಡ್ರೆಲ್ಲ ಹೋಗಬೇಕು, ಅಷ್ಟು ಚೆನ್ನಾಗಿ ತೊಳಿಬೇಕು. ಸೊ ತೊಳೆದಾದಮೇಲೆ ನಾನು ಒಣಗಿಸ್ತೀನಿ. ಒಣಗಿಸಿದಾದ್ಮೇಲೆ ಬಿಡಿಸೋದು.
ಸೊ ಅದಕ್ಕೆ ಮತ್ತು ವೈಟಾಗಿ ಬರುತ್ತೆ ಚೆನ್ನಾಗಿ ತೊಳೆದು ಬಿಡಿಸೋದ್ರಿಂದ, ಮತ್ತು ಪೌಡ್ರು ಇರುತ್ತಲ್ವ ರೇಷನ್ ಅಕ್ಕಿಲಿ, ಸೊ ಅದೆಲ್ಲ ಹೋಗಲಿ ಅಂದ್ಬಿಟ್ಟು ನೀಟಾಗಿ ತೊಳೆದ್ಬಿಟ್ಟು ಆಮೇಲೆ ಬಿಡಿಸೋದು ನಾನು ಅಕ್ಕಿನ. ಸೊ 3 kg ಅಕ್ಕಿ ಹಿಟ್ಟು ಬಿಡಿಸಿದ್ದೆ. ಸೊ ಇದು ಅಕ್ಕಿ ಹಿಟ್ಟು, ಇದು ಮೆಣಸಿನ್ಕಾಯಿ ಪುಡಿ, ಇದು ರಾಗಿ ಹುಡಿ. ಸೊ ಸಾಂಬಾರು ಪುಡಿನೂ ಬಿಡಿಸಿರೋದಿತ್ತು. ಸಾಂಬಾರು ಪುಡಿ ಬೇಗ ಖಾಲಿ ಆಗಲ್ವಲ್ಲ, ಸೊ ಹಾಗೆ ಅದನ್ನು ಬಿಡಿಸಿಟ್ಟಿದ್ದೀನಿ. ಮತ್ತು ಗೋಧಿ ಹಿಟ್ಟನ್ನು ನಾನು ಅದೇನು ಗೋಧಿ ತಗೊಂಡು ಬಿಡ್ಸೋಕ್ಕೆ ಹೋಗಲ್ಲ, ಮಾಮೂಲಿ ಆಶೀರ್ವಾದ ಹಿಟ್ಟನ್ನು ಯೂಸ್ ಮಾಡ್ತೀನಿ. ಆಶೀರ್ವಾದ್ ಸೆಲೆಕ್ಟ್ ಯೂಸ್ ಮಾಡ್ತೀವಿ. ಅದಾದಮೇಲೆ ಇನ್ನೆಲ್ಲನೂ ಕೂಡ ನಾನೇ ಬಿಡಿಸೋದು ಮನೇಲಿ. ತಂದುಬಿಟ್ಟು ಅದನ್ನು ಚೆನ್ನಾಗಿ ಒಣಗಿಸಿ, ಮೆಣಸಿನ್ಕಾಯಿ ಆಗಿರ್ಬೋದು ಅಥವಾ ಸಾಂಬಾರು ಆಗಿರ್ಬೋದು, ಸಾಂಬಾರಕ್ಕೆ ಏನೇನೆಲ್ಲ ಹಾಕ್ಕೊಳ್ತೀನಿ, ಅದಕ್ಕೆ ಯಾವುದ್ಯಾವ್ದು ಇಂಗ್ರೀಡಿಯೆಂಟ್ಸ್ನ ಹಾಕಿ ಸಾಂಬಾರ ಬಿಡಿಸ್ತೀನಿ ಅಂತ ನಾನು ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ. ಮನೇಲೇ ಇರ್ತೀವಲ್ಲ, ಮನೇಲೇ ಇದ್ದಾಗ ಇವೆಲ್ಲ ಮಾಡ್ಕೋಬೋದು. ಸೊ ನಾನು ಅಫ್ಕೋರ್ಸ್ ವರ್ಕಿಂಗ್ ವುಮೆನ್ ಏನಿರ್ತಾರೆ ಅವರಿಗೆ ಕಷ್ಟ ಈ ಥರ ಎಲ್ಲ ತಂದು ಅದನ್ನು ಒಣಗಿಸಿ ಅದ್ರ ತೊಟ್ಟು ತೆಗೆದು ಅಷ್ಟು ಮಾಡೋ ಅಷ್ಟು ಪುರ್ಸೊತ್ತಿರಲ್ಲ. ಸೊ ನಾವು ಮನೇಲೇ ಇರ್ತೀವಿ, ಜಾಬ್ಗೆ ಹೋಗಲ್ಲ. ಕಿತ್ಕೊಂಡ, ಹೌದಾ? ಹೋಗ್ಲಿ ಬಿಡು ಕಾರು. ಸೊ ನಾವೆಲ್ಲ ಮನೇಲೇ ಇರೋದ್ರಿಂದ ನಾವು ಟೈಮ್ ಇರುತ್ತೆ, ಬೆಳಗ್ಗಿಂದ ಸಂಜೆ ತನಕ ಎಷ್ಟೋ ಟೈಮ್ ಇರುತ್ತೆ. ಸೊ ಹಾಗಾಗಿ ನಾವೇ ಕ್ಲೀನಾಗಿ ಮಾಡ್ಬೋದು ಮನೆಯಲ್ಲೇ. ಸೊ ನಾವು ಹೊರ್ಗಡೆ ತಂದರೆ ಸಮಾಧಾನ ಇರಲ್ಲ. ಖಾರ ಪುಡಿ ಆಗಿರ್ಬೋದು, ಸಾಂಬಾರು ಪುಡಿ ಆಗಿರ್ಬೋದು, ಸೊ ಏನು ಮಿಕ್ಸ್ ಮಾಡಿರ್ತಾರೋ ಅಥವಾ ಕಲಬೆರಕೆ ಮಾಡಿರ್ತಾರೆ, ಏನೋ ಸಮಾಧಾನ ಇರಲ್ಲ. ಮತ್ತು ಖಾರ ಪುಡಿಗಳಿಗೆಲ್ಲ ತುಂಬ ರೆಡ್ ಇರುತ್ತೆ ಹೊರಗಡೆಯಿಂದ ತಂದಿದ್ದು. ಸೊ ಅಷ್ಟೊಂದು ರೆಡ್ ಬರಬೇಕಂದ್ರೆ ಅವರು ಖಂಡಿತವಾಗ್ಲೂ ಇದು ಕಲರ್ ಪೌಡ್ರು ಯೂಸ್ ಮಾಡಿರ್ತಾರೆ. ಸೊ ಹಾಗಾಗಿ ಟೈಮ್ ಇದ್ದವ್ರಿಗೆ ಈ ಥರ ಮಾಡ್ಕೋಬೋದು ಅಂತ ಹೇಳ್ತಾರೆ. ನಾನು ಅಫ್ಕೋರ್ಸ್ ಹೊರ್ಗಡೆ ಕೆಲಸ ಮಾಡೋರಿಗೆ, ಅವ್ರಿಗೆ ಅಂಥ ಹೆಣ್ಮಕ್ಳಿಗೆ ಇದೆಲ್ಲ ಮಾಡೋದು ಕಷ್ಟ. ಸೊ ಯಾರೆಲ್ಲ ಮನೇಲಿ ಇರ್ತೀರಿ ಅವರು ಈ ಥರ ಮಾಡ್ಕೋಬೋದು, ನಾವೇ ಮಾಡ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಮಾಡೋ ಅದಲ್ಲ. ಪ್ರಿಯಾನ್ಕುನು ಕಾರ್ ತಂದಿದೆಯಲ್ಲ, ಕಾರಲ್ಲಿ ಆಟಾಡ್ತಾ ಇದ್ದಾನೆ. ಪ್ರಿಯಾಂಶು ಸ್ಕೂಲ್ಗೆ ಹೋದ. ಓಡ್ತಾ ಇದೆಯಾ ಕಂದ? ಅಲ್ಲಿ ಇಲ್ಲಿ ಇಲ್ಲಿ. ಸೊ ಅವನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇದನ್ನೆಲ್ಲ ಹೈಡ್ ಮಾಡಿ ಇಟ್ಟೋಗಿರ್ತಾನೆ, ಪುನಃ ತಮ್ಮ ಎಲ್ಲ ಮುರಿದಾಕ್ತಾನೆ ಅಂತ. ಅವನು ಹೈಡ್ ಮಾಡಿದ ಜಾಗನೇ ಇವನು ಫುಲ್ ಸರ್ಚ್ ಮಾಡಿ ಅದನ್ನು ತಗೋತಾನೆ. ನೋಡಿ ಇವಾಗ ತಗೊಂಡಿದ್ದಾನೆ, ಎಲ್ಲಿಟ್ಟಿದ್ರು ಬಿಡಲ್ಲ, ಎಲ್ಲ ಸರ್ಚ್ ಮಾಡ್ತಾನೆ. ಅವನಿಗೆ ಮೇಲೆ ಇಡೋಕ್ಕಾಗಲ್ವಲ್ಲ, ಅವ್ನಿಗೆ ಎಲ್ಲಿ ಎಟ್ಕುತ್ತೆ ಅಲ್ಲಿ ಇಟ್ಟಿರ್ತಾನೆ, ಇವನಿಗೂ ಎಟ್ಕುತ್ತೆ. ಅದನ್ನು ಹುಡುಕ್ಬಿಟ್ಟು ತಗೊಂಡಿದ್ದಾನೆ. ಈಗ ಕಂದ ಮುರಿಬಾರ್ದು, ಅಣ್ಣ ಬೈತಾನೆ, ಮುರಿಬಾರ್ದು, ಅಲ್ಲಿ ಹಿಡಿಬಾರ್ದು, ತೆಗಿ. ಫ್ರೆಂಡ್ಸ್, ಇವಾಗ ಉಷಕ್ಕ ಪಾನಿಪುರಿ ಮಾಡಿ ಅವ್ರ ಮನೇಲಿ ಮಾಡಿ ವಿಡಿಯೋ ಸೆಂಡ್ ಮಾಡಿದ್ದಾರೆ. ಸೊ ಅದನ್ನು ಹೆಂಗೆ ಮಾಡೋದು ಅಂತ ನಾನು ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗಿದ್ರೆ ಬನ್ನಿ ನೋಡ್ಕೊಬರೋಣ ಹೇಗೆ ಮಾಡೋದು ಪಾನಿಪುರಿನ ಮನೇಲೇ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಬರೋಣ. ನೋಡಿ ಹೀಗೆ ಮಾಡಿದ್ದಾರೆ, ತಿನ್ನೋದಕ್ಕೂ ತುಂಬ ಚೆನ್ನಾಗಿತ್ತು, ಟೇಸ್ಟ್ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು. ಸೊ ಅದಕ್ಕೆ ಏನೆಲ್ಲ ಬೇಕು ಅಂತ ನೋಡ್ಕೊಳ್ಳೋಣ. ಇದಕ್ಕೆ 1 ಹಿಡಿಯಷ್ಟು ಪುದೀನ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 2 ಗ್ರೀನ್ ಚಿಲ್ಲಿ, ಹಾಗೆ 1 ಪೀಸ್ ಶುಂಠಿ, ಮತ್ತು ಟ್ಯಾಮ್ರಿನ್ ಜ್ಯೂಸ್ ಅಂದರೆ ಹುಣಸೆ ಹುಳಿ ರಸ. ಅದಾದಮೇಲೆ ಮಸಾಲಗಳು, ಮೊದಲಿಗೆ ಜೀರಿಗೆ ಪೌಡ್ರದು, ಕಾಳುಮೆಣಸು ಪೌಡ್ರು, ಪಾನಿಪುರಿ ಮಸಾಲ, ಸಾಲ್ಟ್, ರೆಗ್ಯುಲರ್ ಸಾಲ್ಟು, ಪುಡಿ ಉಪ್ಪು, ಅದಾದಮೇಲೆ ಚಾಟ್ ಮಸಾಲ, ಅದಾದಮೇಲೆ ಕಾಲಾ ನಮಕ್, ಅದಾದಮೇಲೆ ಚಾಟ್ ಮಸಾಲ. ಸೊ ಇದಿಷ್ಟು ಮಸಾಲ. ಅದಾದಮೇಲೆ ಈರುಳ್ಳಿನ ಇಲ್ಲಿ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದಾರೆ, ಕೊತ್ತಂಬರಿ ಸೊಪ್ಪು, ಹಾಗೆ ಸೇವ್. ಇದಿಷ್ಟು ಬೇಕಾಗಿರುವಂತಹ ಪದಾರ್ಥಗಳು ನೋಡ್ಕೊಳ್ಳಿ. ಅದ್ರ ಜೊತೆಗೆ ಮೇಯ್ನಾಗಿ ಬಟಾಣಿ ತಗೊಂಡಿದ್ದಾರೆ. ಬಟಾಣಿನ ಇಲ್ಲಿ ನೆನೆಸಿಟ್ಕೊಂಡಿದ್ದಾರೆ, ಓವರ್ನೈಟ್ ನೆನೆಸಿಟ್ಕೋಬೇಕು. ಸೊ ಅದನ್ನು ಇಲ್ಲಿ ಒಂದು 3 ವಿಷಲ್ ಒಡಿಸಿದ್ದಾರೆ. ಅದು ಚೆನ್ನಾಗಿ ಬೇಯೋ ತನಕ ವಿಷಲ್ ಕೂಗಿಸ್ಕೊಳ್ಳಿ. ನೋಡಿ ಈ ರೀತಿ ಬೇಯಬೇಕು, ಚೆನ್ನಾಗಿ ಬೇಯಬೇಕು. ಇದಕ್ಕೆ ಉಪ್ಪು ಏನು ಹಾಕೋಕೆ ಹೋಗ್ಬಿಡಿ, ಪ್ಲೇನಾಗಿ ಬೇಯಿಸ್ಕೊಳ್ಳಿ. 1 ಕಪ್ಪು ಬಟಾಣಿನ ತಗೊಂಡಿದ್ದಾರೆ, ಓವರ್ನೈಟ್ ಸೋಕ್ ಮಾಡಿದ್ದಾರೆ. ಸೊ ಅದಕ್ಕೆ ಈಗ ಬೆಂದಿರೋ ಬಟಾಣಿಗೆ ಇವೆಲ್ಲ ಹಾಕಬೇಕು. ಅರಿಶಿನ ಪುಡಿ, ರೆಗ್ಯುಲರ್ ಸಾಲ್ಟ್, ಅದಾದಮೇಲೆ ಚಾಟ್ ಮಸಾಲ, ಗರಂ ಮಸಾಲ, ಕಾಲಾ ನಮಕ್, ಇದೆಲ್ಲ ಈ ಒಂದು ಅಳತೆಯಲ್ಲಿ ಹಾಕ್ಕೊಳ್ಳಿ. ಸ್ವಲ್ಪ 1 ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ. ಸೊ ಅದನ್ನೆಲ್ಲ ಮಸಾಲ ಏನೇನು ಹೇಳಿದೆ ಅದನ್ನೆಲ್ಲ ಹಾಕೋತಾ ಇದ್ದಾರೆ ಇದಕ್ಕೆ.
ಬಟಾಣಿ ಬೇಯಿಸ್ಕೊಂಡಿದ್ರಲ್ಲ ಅದಕ್ಕೆ ಹಾಕೋತಾ ಇದ್ದಾರೆ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲ ಹಾಕಿದ್ಮೇಲೆ. ಸೊ ಅದನ್ನು ಸೈಡಿಗೆ ಎತ್ತಿಟ್ಕೊಳ್ಳಿ. ಇವಾಗ ಈ ಮಸಾಲ ಏನಿದೆ ಇದು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, 1 ಗ್ರೀನ್ ಚಿಲ್ಲಿ, 1 ಪೀಸ್ ಶುಂಠಿನ ಹುಣಸೆ ಹಣ್ಣಿನ ರಸದ ಜೊತೆ ಮಿಕ್ಸಿಲಿ ರುಬ್ಬಿರೋದು ಇದು. ಗೊತ್ತಾಯ್ತಲ್ಲ, ಅದು ರುಬ್ಕೊಂಡಿದ್ದಕ್ಕೆ ನಾನು ಮತ್ತೆ ಎಕ್ಸ್ಟ್ರಾ ನೀರು ಹಾಕೋತಾ ಇದ್ದೀನಿ. ಯಾಕಂದರೆ ಪಾನಿ ಸ್ವಲ್ಪ ತೆಳ್ಳಗಿರಬೇಕಲ್ವ, ಹಾಗಾಗಿ ಎಕ್ಸ್ಟ್ರಾ ನೀರು ಹಾಕೋತಾ ಇದ್ದೀನಿ. ನಿಮ್ಗೆ ಯಾವ ತಿಕ್ನೆಸ್ಸಲ್ಲಿ ಬೇಕೋ ಆ ತಿಕ್ನೆಸ್ಸಲ್ಲಿ ನೀರು ಹಾಕ್ಕೊಳ್ಳಿ. ಸೊ ಅದಾದಮೇಲೆ ಇದಕ್ಕೆ ಮಸಾಲಗಳನ್ನ ಹಾಕಬೇಕು. ಜೀರಿಗೆ ಪುಡಿ, ಕಾಳುಮೆಣಸು ಪುಡಿ, ಅದಾದಮೇಲೆ ಪಾನಿಪುರಿ ಮಸಾಲ, ರೆಗ್ಯುಲರ್ ಸಾಲ್ಟು, ಕಾಲ ನಮಕ್ ಮತ್ತು ಚಾಟ್ ಮಸಾಲ ಇದಿಷ್ಟನ್ನು ಇವಾಗ ರುಬ್ಕೊಂಡಿದ್ದೀರಲ್ಲ ಮಸಾಲ, ಕೊತ್ತಂಬರಿ ಸೊಪ್ಪಿದ ಮಸಾಲ ಅದಕ್ಕೆ ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು. ಸೊ ಇನ್ನೂ ನೀರು ಬೇಕು, ಪಾನಿ ಇನ್ನೂ ಸ್ವಲ್ಪ ತೆಳ್ಳಗಿರಬೇಕಂದ್ರೆ ನೀವು ಇನ್ನೂ ಪಾನಿನ ಟೇಸ್ಟ್ ಮಾಡಿ ನೋಡಿ. ಏನಾದರೂ ಕಡಿಮೆ ಇದ್ದರೆ ಮತ್ತೆ ಹಾಕ್ಕೊಳ್ಳಿ. ಉಪ್ಪು ಜಾಸ್ತಿ ಆಗಿದ್ರೆ ಸ್ವಲ್ಪ ನೀರು ಹಾಕ್ಕೋಬೋದು, ಉಪ್ಪು ಕಡಿಮೆ ಇದ್ದರೆ ಸ್ವಲ್ಪ ಉಪ್ಪು ಹಾಕ್ಕೋಬೋದು. ಸೊ ಹಂಗೆ ಮಾಡ್ಕೊಳ್ಳಿ. ಇವಾಗ ಎಲ್ಲ ರೆಡಿಯಾಗಿದೆ. ಇದು ನೋಡಿ ಬಟಾಣಿ ಮಸಾಲನೂ ರೆಡಿಯಾಗಿದೆ. ಅದಾದಮೇಲೆ ಪಾನಿನೂ ರೆಡಿಯಾಗಿದೆ, ಪೂರಿನೂ ರೆಡಿ ಇದೆ. ಪೂರಿ ನಿಮಗೆ ಮನೇಲಿ ಮಾಡ್ಕೊಳ್ಳೋದಾದರೆ ಮನೇಲಿ ಮಾಡ್ಕೋಬೋದು, ಅಥವಾ ಹೊರಗಡೆ ರೆಡಿ ಸಿಗುತ್ತೆ, ರೆಡಿನ ಬೇಕಾದರೆ ತೊಗೊಬರ್ಬೋದು. ಸೊ ಮಕ್ಕಳಿಗೆ ಅಥವಾ ನಾವೇ ಹೊರಗಡೆ ತಿನ್ನೋ ಬದಲು ಹೈಜೀನ್ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ನಾವು ಮನೇಲಿ ಹೈಜೀನಾಗಿ ಇದನ್ನು ಮಾಡ್ಕೋಬೋದು. ಸೊ ನೋಡಿ ಇದೆಲ್ಲ ಸೆಟ್ ಆಗಿದೆ ಇವಾಗ. ಸೊ ಹೊರಗಡೆ ಯಾವ ನೀರು ಯೂಸ್ ಮಾಡಿರ್ತಾರೋ ಅಥವಾ ನಮಗೆಲ್ಲ ಡೌಟ್ಸ್ ಇರುತ್ತೆ ಚೆನ್ನಾಗಿ ಹೈಜೀನಾಗಿ ಮಾಡಿರ್ತಾರೋ ಇಲ್ವೋ ಅಂತ. ಸೊ ಅದ್ರ ಬದಲು ನಾವು ಮನೇಲೇ ನಾವು ಮಾಡಿಕೊಟ್ರೆ ನಮಗೂ ಒಂಥರ ಸಮಾಧಾನ. ಎಲ್ಲ ನೀಟಾಗಿರುತ್ತೆ, ಎಲ್ಲನೂ ಒಳ್ಳೆ ಪದಾರ್ಥಗಳು ಹಾಕಿ ಮಾಡಿರ್ತೀವಿ. ಸೊ ಜಂಕ್ ಫುಡ್ ತಿನ್ನೋದು ಅಫ್ಕೋರ್ಸ್ ಒಳ್ಳೆಯದಲ್ಲ, ಆದರೂ ಒಂದು ಮಂತ್ಲಿ ಒನ್ಸ್ ಆದ್ರೂ ತಿನ್ಬೋದು, ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ. ಸೊ ನೋಡಿ ಇವಾಗ ಪೂರಿ ಒಳಗಡೆ ಫಸ್ಟು ಬಟಾಣಿ ಮಸಾಲ ಹಾಕಿ, ಆಮೇಲೆ ಪಾನಿ ಹಾಕಿ, ಅದಾದಮೇಲೆ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳಿ. ಅದಾದಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ. ನೀವು ಬೇಕಾದರೆ ಕ್ಯಾರೆಟ್ನೂ ಕೂಡ ಹಾಕ್ಬೋದು ಸ್ಟಫಿಂಗ್ಗೆ. ಅದಾದಮೇಲೆ ಸೇವ್ ಹಾಕಿ ಲಾಸ್ಟಿಗೆ. ಸೊ ಇದು ಹಾಕಿ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಬೇಕಾದರೆ ಒಂದು ಸರಿ ಟ್ರೈ ಮಾಡಿ ನೋಡಿ. ಹೆಲ್ದಿ ಮನೆಯಲ್ಲೇ ಮಾಡಿರುವಂತಹ ಒಂದು ಹೈಜೀನ್ ಮೇಂಟೈನ್ ಮಾಡಿರೋಂತಹ ಪಾನಿಪುರಿ ತಿನ್ನಲು ಸಿದ್ಧ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ನಿಮಗೆ ಇಷ್ಟ ಆಗಿದರೆ, ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿದರೆ ನೀವು ಆಶಾ ಉಷಾ ಕನ್ನಡ ವ್ಲಾಗ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಟೈಮ್ನ ಬಿಡುವು ಮಾಡಿಕೊಂಡು ನನ್ನ ವಿಡಿಯೋನ ನೋಡೋದಕ್ಕಾಗಿ ನಿಮಗೆಲ್ಲರಿಗೂ ತುಂಬ ಧನ್ಯವಾದಗಳು. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.